टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಚಿವ ಸಂಪುಟದ ಸದಸ್ಯನ ಮನೆ ಮೇಲೆಯೇ ಹನಿ ಟ್ರ್ಯಾಪ್ ಬಂದಾಗ್ಲೂ ಕೂಡ ನೀವು ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ನೀವು ನಿಮ್ಮ ಸಚಿವ ಸಂಪುಟದ ಸದಸ್ಯನಿಗೆ ನೀವು ರಕ್ಷಣೆಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇನ್ನು ರಾಜ್ಯದ ಜನರ ಪರಿಸ್ಥಿತಿ ಏನಾಗಬೇಕು? ಹಾಗಾಗಿ ಇದರಲ್ಲಿ ನಿಜವಾಗ್ಲೂ ನಿಮ್ಮ ಪಕ್ಷದವರೇ ಇದ್ರೆ ಅಥವಾ ನಮ್ಮ ಪಾರ್ಟಿಯಲ್ಲಿ ಯಾರು ಇದ್ರೆ ದಯಮಾಡಿ ಅದನ್ನು ವಜಾ ಮಾಡಿ ನಂತರ ನೀವು ಬಜೆಟ್ ವಿಷಯಕ್ಕೆ ಬನ್ನಿ. ಇಲ್ಲ ಅಂತಂದ್ರೆ ಈ ಸದನ ಗೌರವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಒಬ್ಬ ಸಚಿವ ಮೊಗಸಾಲೆಯಲ್ಲಿ ಕೂತ್ಕೊಂಡು ನಮ್ಮ ಪಾರ್ಟಿಯರೇ ಇದಕ್ಕೆ ಯಾರೋ ಇದಾರೆ ಅಂತ ಒಬ್ರು ಹೊರಗಡೆ ಹೇಳಿಕೆ ಕೊಡೋದು, ಇನ್ನೊಬ್ರು ಇಲ್ಲಿ ಬಂದು ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ನಡೆದಿದೆ ಅಂತೇಳಿ ನಾನು ಗೃಹ ಸಚಿವರಿಗೆ ತನಿಖೆ ಮಾಡಿ ಅಂತ ಇಲ್ಲಿ ಸದನದಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಏನಾಗಬೇಕು ಇಲ್ಲಿ ಪರಿಸ್ಥಿತಿ? ಹಾಗಾಗಿ ಸಚಿವ ಸಂಪುಟ ಹೆಂಗ್ ನಡೀತಾ ಇದೆ? ನೈತಿಕತೆ ಇಲ್ಲೇನು ಸಚಿವ ಸಂಪುಟಕ್ಕೆ? ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇಲ್ವಾ? ಹಾಗಾಗಿ ದಯಮಾಡಿ ನೀವು ಬಜೆಟ್ಗೆ ಆಮೇಲೆ ಬನ್ನಿ. ನಾಳೆ ಸೋಮವಾರಕ್ಕೆ ಬಜೆಟ್ ಮುಂದೂಡಿ, ಏನು ತೊಂದರೆ ಇಲ್ಲ. ಫಸ್ಟ್ ಇದಕ್ಕೊಂದು ಆನ್ಸರ್ ಮಾಡಿ, ರಾಜ್ಯದ ಜನರಿಗೆ ಒಂದು ನೈತಿಕವಾದಂತ ಬೆಂಬಲ ಕೊಡಿ. ಇಲ್ಲಿ ಯಾರು ಹೆಂಗ್ ಬೇಕಾದ್ರೆ ಅಧಿವೇಶನ ನಡೆಯುತ್ತೆ, ಯಾರು ಹೆಂಗ್ ಬೇಕಾದ್ರೂ ಹನಿ ಟ್ರ್ಯಾಪ್ ಮಾಡಬಹುದು ಅಂದ್ರೆ ಆಗಲ್ಲ. ನಿಮ್ಮ ನಾಡಿದು ನಿಮ್ ಚೇರಿಗೂ ಧಕ್ಕೆ ಬರುತ್ತೆ, ಇನ್ನೊಬ್ರು ಚೇರಿಗೂ ಧಕ್ಕೆ ಬರುತ್ತೆ. ಇದನ್ನ ಯಾವ ಕಾರಣಕ್ಕೂ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಈ ಸದನದಲ್ಲಿ ದೇಶಪಾಂಡೆ ಬಿಟ್ರೆ ನೀವೇ ಹಿರಿಯ ಸದಸ್ಯರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು. ಈ ಸದನದ ನೈತಿಕತೆಯ ಮೌಲ್ಯವನ್ನ ಎತ್ತಿಡಿಬೇಕು ನೀವು ಇವತ್ತು. ಹಾಗಾಗಿ ನೀವು ಬಜೆಟಿನ ಬಗ್ಗೆ ಆನ್ಸರ್ ಅನ್ನು ಕೇಳಲಿಕ್ಕೆ ನಾವು ತಯಾರಿಲ್ಲ. ಈಗ ನೀವು ಅದಕ್ಕೆ ಉತ್ತರ ಕೊಟ್ಟು ನಂತರ ಇದಕ್ಕೆ ಬಜೆಟ್ಗೆ ಬಂದ್ರೆ ನಾವು ಆ ಬಜೆಟ್ ಅನ್ನ ಪಾಸ್ ಮಾಡ್ಕೊಡ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ, ನಾವು ಮಾಡ್ಕೊಡ್ತೀವಿ. ಆದ್ರೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರು ಒಂದೇ ನಿಮಿಷ ವಿರೋಧ ಪಕ್ಷದವರು ಒಂದೇ ನಿಮಿಷ ನೋಡಿ, ಒಂದೇ ನಿಮಿಷ ಆಯ್ತು. ನಾನ್ ಮಾತಾಡಕ್ ಅಧಿಕಾರ ಇದೆ. ಏನು ರಾಜಣ್ಣ ಅವ್ರು ಹೇಳಿದ್ರು ಸಭಾಧ್ಯಕ್ಷರೇ, ನೋಡಿ ಅಧ್ಯಕ್ಷರೇ ಸಚಿವರು ಉತ್ತರ ಕೊಟ್ಟಿದ್ದಾರೆ, ಇದ್ರ ತನಿಖೆ ಮಾಡ್ತೀವಿ. ದಿನೇಶ್, ಸನ್ಮಾನ್ಯ ಅಧ್ಯಕ್ಷರೇ ಇದಕ್ಕೊಂದು ಕಂಟಿನ್ಯೂ ಮಾಡ್ತೀರಾ? ನಾವು ನೀವು ಅಂತಲ್ಲ, ಇದಕ್ಕೊಂದು ಇತಿಶ್ರೀ ಆಡಿ, ಯಾರಿಗೆ ರಕ್ಷಣೆಗೆ ಬರಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಅವಕಾಶ ಕೊಟ್ಟಿದ್ದಾರೆ. ಚರ್ಚೆ ಮುಗಿದಿದೆ, ಕೊಟ್ಟಾಗಿದೆ. ಚರ್ಚೆ ಮಾಡೋ ಅವಶ್ಯಕತೆ ಅಧ್ಯಕ್ಷರೇ, ಮಾತಾಡ್ತೀನಿ ಇವರು ಅಧ್ಯಕ್ಷರೇ, ನಿನ್ನೆ ಮುಖ್ಯಮಂತ್ರಿಗಳ ಜವಾಬ್ದಾರಿ ಒಂದು ನಿಮಿಷ ಮುಖ್ಯಮಂತ್ರಿಗಳು